ಎಡಿಟ್ ಮಾಡುವುದು ಅಥವಾ ತಯಾರಿಸುವುದು ಅಂತೇಳಿ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೇವೆ. ನೋಡಿ, ಇಲ್ಲಿ ಈ ಆ್ಯಪನ್ನು ಉಪಯೋಗಿಸಿದಾಗ ನಮಗೆ ತುಂಬ ಉಪಯೋಗ ಇದೆ. ನಾವು ಡೆಸ್ಕ್ಟಾಪನ್ನು ಉಪಯೋಗಿಸುವಾಗ ತುಂಬ ಟೈಮ್ ನಮಗೆ ವೇಸ್ಟ್ ಆಗ್ತದೆ. ಅಥವಾ ನಾವು ಲ್ಯಾಪ್ಟಾಪನ್ನು ಓಪನ್ ಮಾಡಿ ಅದನ್ನು ಬಳಸಿ ತುಂಬ ಟೈಮ್ ತಗೊಳ್ತದೆ ಲ್ಯಾಪ್ಟಾಪಲ್ಲೆಲ್ಲ. ಯಾಕೆಂದರೆ ಅದನ್ನು ಓಪನ್ ಮಾಡಬೇಕು ಮತ್ತು ಅದರಲ್ಲಿರುವಂಥ ಆ್ಯಪ್ಗಳನ್ನ ಓಪನ್ ಮಾಡಬೇಕು. ಈ ರೀತಿ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬ ಟೈಮ್ ತಗೊಳ್ತದೆ. ಈಗ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬಂದಿದ್ದಾರೆ, ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕು ಅಂತೇಳಿ ಕೇಳ್ಕೊಂಡಾಗ ನಾವು ಏನು ಮಾಡ್ಬೋದು? ಈ ಆ್ಯಪ್ಗಳನ್ನು ಉಪಯೋಗಿಸಿ ಸಡನ್ನಾಗಿ ಫೋನ್ ಮುಖಾಂತರನೇ ಫೋಟೋ ತೆಗೆದು ಫೋನಲ್ಲೇ ನಾವು ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನ ಕನ್ವರ್ಟ್ ಮಾಡಿ ನೇರವಾಗಿ ಅವರಿಗೆ ಪ್ರಿಂಟನ್ನು ತೆಗೆದು ಕೊಡ್ಬೋದು. ಇದು ಒಂದು. ಇನ್ನು ಈಗ ಇತ್ತೀಚಿನ ಕಾಲದಲ್ಲಿ ಆನ್ಲೈನ್ ಫೋಟೋಗಳನ್ನ ನಾವು ತೆಗೆದುಕೊಡುವಂತಹ ಅಥವಾ ಈ ಸೈಜಿಗೆ ನಾವು ಅದನ್ನು ಕನ್ವರ್ಟ್ ಮಾಡುವಂಥ ಪ್ರಸಂಗಗಳು ತುಂಬ ಬರುತ್ತೆ. ಯಾಕೆಂದರೆ ಆನ್ಲೈನ್ ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಅಂತೇಳಿ ಕೇಳ್ತಾರೆ. ಆವಾಗಲೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಜಸ್ಟ್ ಇಂಡಿಯಾ ಅಂತೇಳಿ ಟೈಪ್ ಹೊಡೀರಿ ಸಾಕು. ನೀವು ಯಾವುದನ್ನು ಮಾಡ್ತಾ ಇದ್ದೀರಿ, ಇಂಡಿಯಾ ಅಂತೇಳಿ ಟೈಪ್ ಹೊಡೀರಿ. ನಿಮಗೆಲ್ಲೇ ಗೊತ್ತಾಗ್ತದೆ ಇಂಡಿಯಾದ ಸ್ಟಾಂಪ್ ಸೈಜ್ ಬೇಕಾ, ಪಾನ್ ಕಾರ್ಡ್ ಸೈಜ್ ಬೇಕಾ, ವೀಸಾ ಓರ್ ICC ಪಾಸ್ಪೋರ್ಟ್ ಬೇಕಾ ಅಥವಾ ಬರೀ ಪಾಸ್ಪೋರ್ಟ್ ಬೇಕಾ ಅಂತೇಳಿ ಕೇಳ್ತಾ ಇದೆ. ಓಕೆ, ಸೊ ಇಂಡಿಯಾದ ಇಷ್ಟು ಮಾಡೆಲ್ಗಳು ಲಭ್ಯತೆ ಇದೆ. ಈಗ ಸದ್ಯಕ್ಕೆ ಪಾಸ್ಪೋರ್ಟ್ ಬೇಕು ನನಗೆ ಇಂಡಿಯಾದು. ಹಾಗಾದರೆ ಅದರಲ್ಲಿ ಇಮೇಜ್ ರೆಸಲ್ಯೂಷನ್ ತೋರಿಸ್ತಾ ಇದೆ. ಅದನ್ನು ಯಾವ್ದಾರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಓಕೆ, ನಿಮ್ಮ ಪ್ರಿವ್ಯೂ ತೋರಿಸ್ತಾ ಇದೆ. ಎಷ್ಟು ತಲೆ ಎಷ್ಟಿರಬೇಕು, ಹೆಡ್ ಇರಬೇಕು, ಇಷ್ಟೊಂದು ತುಂಬ ಕ್ಲಾರಿಟಿ ಬರುವ ರೀತಿಯೇ ಇದನ್ನು ಅರೇಂಜ್ ಮಾಡಿದ್ದಾರೆ. ಓಕೆ, ಸೊ ನೀವು ಗ್ಯಾಲರಿಯಿಂದ ಫೋಟೋವನ್ನು ಬೇಕಾದ್ರೆ ತಗೊಳ್ಬೋದು. ಕೆಳಭಾಗದಲ್ಲಿ ತೋರಿಸ್ತಾ ಇದೆ ನೋಡಿ, ಗ್ಯಾಲರಿಯಿಂದ ಬೇಕಾದರೆ ತಗೊಳ್ಬೋದು, ಇಲ್ಲಿದೆ. ಅಥವಾ ಕ್ಯಾಮರಾ ಉಪಯೋಗಿಸಿ ನೀವು ಡೈರೆಕ್ಟಾಗಿ ಫೋಟೋವನ್ನು ತಗೊಳ್ಬೋದು. ಈಗ ಸದ್ಯಕ್ಕೆ ನಾನು ಆಲ್ರೆಡಿ ಒಂದು ಫೋಟೋ ತೆಗೆದು ಗ್ಯಾಲರಿಯಲ್ಲಿ ಇಟ್ಟಿದ್ದೀನಿ, ಅದನ್ನೇ ನಿಮಗೆ ತೋರಿಸ್ತೀನಿ. ರೈಟ್, ನೀವು ಕ್ಯಾಮರಾ ಉಪಯೋಗಿಸಿದ್ರೆ ನೇರವಾಗಿ ಆ ಪರ್ಸನ್ ನಿಮ್ಮ ಮುಂದೆ ಇರ್ತಾರೆ, ನೀವು ಡೈರೆಕ್ಟಾಗಿ ಫೋಟೋವನ್ನು ತೆಗಿತೀರಿ. ಆ ರೀತಿ. ಓಕೆ, ಆ ರೀತಿನೂ ಮಾಡ್ಬೋದು. ಸೊ ಎಸ್, ನೋಡಿ, ಒಂದು ಫೋಟೋವನ್ನು ನಾನು ತಗೊಳ್ತಾ ಇದ್ದೀನಿ. ಇದು 157 KB ಇದೆ. ಓಕೆ, 157 KB ಇದೆ. ಈಗ ಸ್ಟಾರ್ಟ್ ಎಡಿಕ್ಟ್ ಅಂತೇಳಿ ಬರ್ತಾ ಇದೆ. ಮುಂದಿನ ಇದು ಎಡಿಕ್ಟ್ ಮಾಡುವಾಗ ಸ್ವಲ್ಪ ಹೊತ್ತು ಏಡ್ಗಳು ವರ್ಕ್ ಆಗುತ್ತೆ ಇಲ್ಲಿ. ರೈಟ್, ಇಲ್ಲಿ ನೀವು ಎಲ್ಲವನ್ನು ಅಡ್ಜಸ್ಟ್ ಮಾಡ್ಬೋದು. ಮಿರರ್ಗಳನ್ನು ಅಡ್ಜಸ್ಟ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು, ಯಾವ ರೀತಿ ಬೇಕಿರೋ ನೋಡಿ ಈ ರೀತಿ ತಿರ್ಸ್ಬೋದು. ಓಕೆ, ತಿರ್ಸ್ಬೋದು, ರೊಟೇಟ್ ಇದೆ, ಮಿರರ್ಗಳನ್ನು ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು, ಈ ರೀತಿ ಎಲ್ಲ ಇದೆ. ಮಾಡಬೇಕು ಅಂದ್ರೆ ಮಾಡಿ, ಇಲ್ಲದಿದ್ರೆ ಬೇಡ. ಮುಂದೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಮೇಲೆಲ್ಲಿ ಮಾರ್ಕ್ ತೋರಿಸ್ತಾ ಇದೆ. ಯಾಕೆಂದರೆ 3 ಸ್ಟೆಪ್ಸ್ ಇದ್ದಾವೆ ಅಲ್ಲಿ, ನಿಮಗೆ ಕಾಣ್ತದೆ ಮೇಲೆ ನೋಡಿ. ಮೇಲೆ ನೋಡಿ, ಒಂದು ಸ್ಟೆಪ್ಸು ರೈಟ್ ಆಯಿತು, ಸೆಕೆಂಡ್ ಸ್ಟೆಪ್ಪಿಗೆ ಬಂದಿದ್ದೀವಿ, ಥರ್ಡ್ ಸ್ಟೆಪ್ ಇದೆ, ಫೋರ್ತ್ ಸ್ಟೆಪ್ ಇದೆ. ಈ ರೀತಿ 4 ಸ್ಟೆಪ್ಸ್ಗಳಿದೆ. ಸೊ ನಿಮ್ಮ ಹೆಡ್ಡು, ಮಗುವಿನ ನೀವು ಪಾಸ್ಪೋರ್ಟ್ ತೆಗಿತಿರಲ್ಲ ಅದರ ಹೆಡ್ಡನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಿ ಬೇಕು ಅಲ್ಲಿ ಹೆಡ್ ಸೆಟ್ ಮಾಡಿಕೊಂಡು ಕ್ರೋಪನ್ನು ಕೊಡಿ. ಅದು ಸೆಕೆಂಡ್ ಸ್ಟೆಪ್. ಅದು ಸೆಕೆಂಡ್ ಸ್ಟೆಪ್ಪು ರೈಟ್ ಆಯಿತು. ಈಗ ನೋಡಿ ಮೇಲೆ ತೋರಿಸ್ತಾ ಇದೆ, ಸೆಕೆಂಡ್ ಸ್ಟೆಪ್ ರೈಟ್ ಆಯಿತು, ಫಸ್ಟ್ ಸ್ಟೆಪ್ಪು ರೈಟ್ ಆಯಿತು. ಈಗ ಥರ್ಡ್ ಸ್ಟೆಪ್ಪು ನೀವು ಫಾಲೋ ಮಾಡ್ತಾ ಇದ್ದೀರಿ. ಥರ್ಡ್ ಸ್ಟೆಪ್ಪಲ್ಲಿ ನಿಮಗೆ ಕಲರ್ಗಳನ್ನು ಚೇಂಜ್ ಮಾಡುವುದು ಇದೆ. ಓಕೆ, ಒಳ್ಳೆ ಕಲರ್ ಬೇಕಾದ್ರೆ ಹಾಕೊಬೋದು. ಇನ್ನು ನೋಡಿ ಈ ರೀತಿ. ನಿಮ್ಮ ಫೋಟೋದು ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕ್ಲಾರಿಟಿ ತುಂಬ ಸೂಪರಾಗಿ ಬರುವಂತೆ ಮಾಡ್ಕೋಬೋದು. ಕಾಂಟ್ರಾಸ್ಟನ್ನು ನೀವು ಅಡ್ಜಸ್ಟ್ ಮಾಡ್ಬೋದು. ಓಕೆ, ಸೊ ಬ್ರೈಟ್ನೆಸ್ಸು ಕೂಡ ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ಅಂತ ಕೊಡ್ತೀರಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿ ಫಸ್ಟ್ ಒನ್ ಆಯಿತು. ಈಗ ಫೋರ್ತ್ ಒನ್ ಇದೆ. ಅಂದರೆ ಫೋಟೋ ಸೈಜಸ್ ಏನು ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಇದೆ. ಆ ಕಲರ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಕಲರ್ ಅಂತೇಳಿ ಬಂತು. ಕಲರ್ ಅಂತೇಳಿ ಬಂದಾಗ ಕಲರ್ ಅಂತ ಬಂದಾಗ ಇಲ್ಲಿ ಕೆಳಗಡೆ ಮತ್ತೆ ಆಪ್ಷನ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಮ್ಯಾಜಿಕ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಕೆಳಭಾಗದಲ್ಲಿ ತೋರಿಸ್ತಾ ಇದೆ ನೋಡಿ, ಮ್ಯಾಜಿಕ್ ಕಲರ್ ಅಂತೇಳಿ. ಓಕೆ, ಮ್ಯಾಜಿಕ್ ಕಲರ್ ಅಂತ ತೋರಿಸ್ತಾ ಇದೆ. ಅಥವಾ ಫಿಲ್ ಕಲರ್ ಅಂತಲೂ ಮಾಡ್ಬೋದು. ರೈಟ್, ಈಗ ನೀವು ಸದ್ಯಕ್ಕೆ ಫಿಲ್ ಕಲರನ್ನು ಸೆಲೆಕ್ಟ್ ಮಾಡಿದರೆ ಏನು ಮಾಡ್ಕೋಬೇಕು, ಇಲ್ಲಿ ಜಸ್ಟ್ ಈ ರೀತಿ ಒಂಚೂರು ರಬ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫೋಟೋದ ಹಿಂಭಾಗದಲ್ಲಿರೋದು ಫುಲ್ಲು ಇದಾಗಿ ಹೋಗ್ತದೆ. ಓಕೆ, ಆಮೇಲೆ ನೀವು ಒಂದು ರೈಟ್ ಮಾರ್ಕ್ ಹಾಕಿ, ರೈಟ್ ಮಾರ್ಕ್ ಹಾಕಿಬಿಟ್ಟು ಫಿಲ್ ಕಲರ್ನ ಕೊಟ್ಬಿಡಿ. ನೋಡಿ ಈ ರೀತಿ ಫಿಲ್ ಕಲರ್ನ ಕೊಟ್ಬಿಡಿ. ಓಕೆ, ರೈಟ್. ಈಗ ಮ್ಯಾಜಿಕ್ ಅಂತ ಹೇಳಿದ್ರೆ ಆಫ್ಸೆಟ್ಟು ಥ್ರೆಶೋಲ್ಡು ಇದೆ.
ಓಕೆ, ಅದನ್ನು ಕೊಟ್ಟಿದ್ದೀನಿ. ರಿಫೈನ್ ಮಾಡ್ಕೊಂಡಿದ್ದೀನಿ. ಎಸ್, ಸ್ವಲ್ಪ ಬ್ಯಾಕ್ ಬರ್ತಾ ಇದ್ದೀನಿ. ನೀವು ನೋಡಿ ಈ ರೀತಿ ಟು ರಿಮೂವ್ ದ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಒನ್ ಟೂಲ್ ಅಂತ ಹೇಳಿದೆ. ಓಕೆ, ಇದರ ಬ್ಯಾಕ್ಗ್ರೌಂಡ್ ಹೋಗಿಲ್ಲ ಇದು. ರೈಟ್, ಇಲ್ಲಿ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಪೈಂಟಿಂಗ್ ಇದೆ, ನೋಡಿ ಬೇರೆ ಕಲರ್ ಬಂತು. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಈ ರೀತಿ ಈಗ ಬೇರೆ ಕಲರ್ನ ಹಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ರಿಮೂವ್ ಆಗಿಲ್ಲ, ನೋಡ್ಕೊಳ್ಳಿ. ಸೊ ಇದು ನಿಮಗೆ ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸ್ ಆಗ್ತದೆ ಇದು ಹೇಗೆ ಅಂತೇಳಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅನ್ನೋದು ಸೇವ್ ಕೊಡೋದು. ರೈಟ್, ಫಿಲ್ ಕಲರಲ್ಲಿ ಇದು ಕೊಟ್ವಿ, ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ದೆನ್ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ನೋಡಿ ಮತ್ತೆ ಸ್ವಲ್ಪ ಕಲರ್, ಬ್ಯಾಕ್ಗ್ರೌಂಡ್ ಕಲರ್ನ ಕೊಡ್ಬೋದು ನೀವು ಬೇಕಾಗಿತ್ತು. ಪಾಸ್ಪೋರ್ಟ್ ಸೈಜ್ ಅಂದರೆ ನೀವು ಈ ರೀತಿ ಎಲ್ಲ ಕೊಡ್ತೀರಲ್ಲ, ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು. ಈಗ ಗ್ರೀನೇ ಕೊಡೋಣ, ಇದಕ್ಕೆ ಸೂಟಬಲ್ ಇದೆ. ಸ್ಮೂತ್ನೆಸ್ ಇದೆ ನೋಡಿ, ಸ್ಮೂತ್ನೆಸ್ ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಡನ್ ಅಂತ ಕೊಡಿ. ಓಕೆ, ಇದೆಲ್ಲ ಫ್ರೀ ವರ್ಷನಲ್ಲಿ ನಮಗೆ ಲಭ್ಯತೆ ಇದೆ, ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅನ್ನೋದು ಸೇವಿಂಗ್. ಓಕೆ, ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ಇಲ್ಲಿ ಫೈಲ್ ಸೈಜ್ಗಳನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಕಡಿಮೆ ಬೇಕಾದ್ರೆ ಮಾಡ್ಬೋದು, ಹೆಚ್ಚು ಬೇಕಾದ್ರೆ ಮಾಡ್ಬೋದು. PNG ಅಂದರೆ ಒಳ್ಳೆ ಕ್ವಾಲಿಟಿ ಬರುತ್ತೆ, JPG ಅಂದರೆ ಕಡಿಮೆ ಇರುತ್ತೆ. ಫೈಲ್ ಸೈಜ್ ಸ್ವಲ್ಪ ಕಡಿಮೆ ಇರೋಂಗೆ ಮಾಡ್ಕೊಳ್ಳೋದು ಒಳ್ಳೆಯದು. ನಂತರ ನೀವೇನು ಮಾಡ್ತೀರಿ, ಸೇವ್ ಕೊಡ್ತೀರಿ. ಓಕೆ, ಸೇವ್ ಕೊಟ್ಟಾಗ ಎಲ್ಲ ಸ್ಟೆಪ್ಸು ಮುಗೀತು ಅಲ್ಲಿ. ಓಕೆ, ಈಗ ನಿಮ್ಮ ಫೋಟೋ ಆಲ್ರೆಡಿ ರೆಡಿ ಇದೆ. ಡನ್ ಅಂತ ಕೊಟ್ಬಿಟ್ಟು ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಕೊಳ್ಬೋದು. ಇದನ್ನು ನಿಮ್ಮ ಫೋಟೋ ರೆಡಿ ಇದೆ ನೋಡಿ. 27 ಫೈಲ್ ಸೈಜ್ಗಳನ್ನ ಹೇಳಿದ್ದಾರೆ ಇಲ್ಲಿ. ಫೈಲ್ ಸೈಜ್ 27 KB ಇದೆ, JPG ಫಾರ್ಮೆಟಲ್ಲಿದೆ. ಮತ್ತು ಪಿಕ್ಸೆಲ್ ಎಷ್ಟು ಅಂತೇಳಿ ಹೇಳಿದ್ದಾರೆ, ರೆಸೊಲ್ಯೂಷನ್ ಹೇಳಿದ್ದಾರೆ. ಎಲ್ಲ ನೀವು ಹೇಳಿದಂಥ ರೆಸೊಲ್ಯೂಷನಲ್ಲೇ ರೆಡಿ ಆಗಿದೆ. ಫಿನಿಶ್ ಅಂತೇಳಿ ಫಿನಿಶ್ ಅಂತ ಕೊಟ್ಬಿಟ್ಟು ಸಾಕು, ನಿಮ್ಮ ಫೋಟೋ ರೆಡಿ ಆಗಿದೆ. ಈಗ ನೀವು ಅದನ್ನು ತೆಗೆದು ಪ್ರಿಂಟ್ ತೆಗೆದ್ರೆ ಸಾಕು, ಭಾಳ ಸೂಪರಾಗಿ ಚೆಂದಾಗಿ ಬರ್ತದೆ. ರೈಟ್, ಓಕೆ. ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.